ನಮಸ್ಕಾರ, ನಾನು ವೈದ್ಯ ಸಮರ್ಥ್ ಪಿ ರಾವ್, ಆಯುರ್ವೇದಿಕ್ ಫಿಸಿಷಿಯನ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾವು ಈ ವಾಂತಿ ಬರದೇ ಇರೋದಕ್ಕೆ ನಾವು ಏನೇನು ಮಾಡಬಾರ್ದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಈ ವಾಂತಿ ಆಗೋದು, ಪದೇ ಪದೇ ವಾಂತಿ ಆಗೋದಕ್ಕೆ ಆಯುರ್ವೇದದಲ್ಲಿ ಛರ್ದಿ ರೋಗ ಅಂತ ಕರಿತೀವಿ. ಈ ಛರ್ದಿ ರೋಗದಲ್ಲಿ ನಾವು ಏನೇನು ಮಾಡಬಾರ್ದು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ವಾಂತಿ ವೇಗ, ಇವಾಗ ನಮ್ಮ ಆಯುರ್ವೇದದಲ್ಲಿ ನಾವು ಔಷಧಿ ಕೊಟ್ಟು ವಾಂತಿ ಮಾಡಿಸ್ತೀವಿ, ಇದಕ್ಕೆ ವಮನ ಅಂತ ಕರಿತೀವಿ. ಈ ಕಫ ದೋಷ ಜಾಸ್ತಿ ಇತ್ತು ಅಂದರೆ ಅದು ಹೊರಗಾಗೋದಕ್ಕೆ ಪಂಚಕರ್ಮ ಮಾಡ್ತೀವಿ ಅಂತ ಹೇಳ್ತೀವಿ. ಪಂಚಕರ್ಮದಲ್ಲಿ ಇದು ಒಂದು ಕರ್ಮ, ಇದಕ್ಕೆ ವಮನ ಅಂತ ಕರಿತೀವಿ. ಆದರೆ ಇದೇ ರಿಪಿಟೇಟಿವ್ ಆಗಿ ಬರ್ತಾ ಇದೆ. ಇವಾಗ ಕೆಲವು ಸಲ ಏನೇನೋ ಆಹಾರಗಳು ತಿಂತೀವಿ, ಸರಿ ಡೈಜೆಷನ್ ಆಗದೆ ಇದ್ರೆ ಅದು ಹೊಟ್ಟೆನೇ ಅದನ್ನು ಹೊರಗೆ ಹಾಕತ್ತೆ. ಇದಕ್ಕೆ ವಾಂತಿ ವೇಗ ಅಂತ ಕರಿತೀವಿ. ಇದನ್ನೇ ಒಂದು ಕಾಯಿಲೆ ಮಾಡಿಟ್ಟಿದ್ದಾರೆ ಆಯುರ್ವೇದದಲ್ಲಿ, ಅದಕ್ಕೆ ಛರ್ದಿ ರೋಗ ಅಂತ. ಈ ಛರ್ದಿ ರೋಗ ಇತ್ತು, ಈ ಕೆಲವು ಸಲ ಪ್ರೆಗ್ನೆನ್ಸಿ ಆದಾಗಲೂ ಈ ವಾಂತಿ ಬರೋದು ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಏನೇನು ಮಾಡಬಾರ್ದು ಅಂದರೆ, ಅತಿಯಾಗಿರೋ ದ್ರವತ್ವ ಆಹಾರ ಸೇವನೆ ಮಾಡಬಾರ್ದು. ತುಂಬ ಲಿಕ್ವಿಡ್ ಫುಡ್ಸು ಮೊದಲನೇದು. ತುಂಬ ಜಿಡ್ಡಿನ ಪದಾರ್ಥ ಜಾಸ್ತಿ ಸೇವನೆ ಮಾಡಬಾರ್ದು. ತುಂಬ ಎಣ್ಣೆ ಹಾಕಿರೋದು, ತುಪ್ಪ ಹಾಕಿರೋದು. ಯಾಕಂದ್ರೆ ಹೊರಗೆ ಬರೋಕ್ಕೆ ತುಂಬ ಸುಲಭ, ಅದು ಹೊಟ್ಟೆ ಬೇಗ ತುಂಬತ್ತೆ, ಹೊರಗೆ ಬರೋಕ್ಕೂ ಜಾರ್ಕೊಂಡು ಬಂದ್ಬಿಡುತ್ತೆ. ನೀರಿಂದು ಜಾಸ್ತಿ ಆಹಾರಗಳು, ಈ ಜಿಡ್ಡಿನ ಪದಾರ್ಥ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡಬಾರ್ದು. ಕರೆಕ್ಟ್ ಟೈಮಲ್ಲಿ ಆಹಾರ ಸೇವನೆ ಮಾಡದೇ ಇದ್ರೂ ಕೂಡ ವಾಂತಿ ಬರೋ ವೇಗಗಳು ಜಾಸ್ತಿ ಆಗುತ್ತೆ. ಹಶ್ವಾದಾಗ ಇಮಿಡಿಯೇಟ್ ಆಗಿ ಊಟ ಮಾಡಬೇಕು. ನೀವು ಅದು ಬಿಟ್ಟು ಬೇರೆ ಟೈಮಲ್ಲಿ ತಿನ್ನಕ್ಕೆ ಹೋದ್ರಿ ಅಂದರೆ ಅದು ವಾಂತಿ ವೇಗಕ್ಕೆ ಕಾರಣ ಆಗತ್ತೆ. ನೆಕ್ಸ್ಟ್ ಏನಂದ್ರೆ, ಅತಿಯಾಗಿ ಆಹಾರ ಸೇವನೆ ಮಾಡೋದು. ನಿಮಗೆ ವಾಂತಿ ಬರ್ತಾ ಇದೆ, ಊಟ ಮಾಡ್ತೀರಾ ಅವಾಗ ಮಧ್ಯದಲ್ಲಿ, ಆವಾಗ ತುಂಬ ಹೆಚ್ಚಾಗಿ ಊಟ ಮಾಡ್ತೀರಾ, ಅದು ಕೂಡ ಹೊರಗೆ ಈಚೆ ಬಂದ್ಬಿಡತ್ತೆ. ಸೊ ಇದನ್ನ ನೀವು ತುಂಬ ಅತಿಯಾಗಿರೋ ಹುಳಿಯಾಗಿರೋ ಪದಾರ್ಥ, ಅತಿಯಾಗಿರೋ ಉಪ್ಪಿನ ಪದಾರ್ಥ ಸೇವನೆ ಮಾಡಿದ್ರೆ ಕೂಡ ವಾಂತಿ ವೇಗ ಬೇಗ ಬರುತ್ತೆ. ಆಹಾರ ತಿನ್ನುವಾಗ ನೀವು ಜಾಸ್ತಿ ಭಯದಲ್ಲಿ ಸಿಚುಯೇಷನ್ಸ್ ಇದ್ರೆ ಕೂಡ ನಿಮಗೆ ವಾಂತಿ ಬರೋ ಕಾಯಿಲೆಯಲ್ಲಿ ವಾಂತಿ ಬೇಗ ಬರುತ್ತೆ ನಿಮಗೆ. ಸೊ ಭಯದಲ್ಲಿ ಒಳಗಾಗ್ಬೇಡಿ. ತುಂಬ ಈ ಇಮೋಷ್ನಲ್ ಇಂಟೆನ್ಸ್ ಆಗಿ ಇರೋ ಸಿಚುಯೇಷನ್ಲು ಕೂಡ ಇರಬಾರ್ದು. ಇವಾಗ ಮನೇಲಿ ಯಾರೋ ಪೇಷಂಟ್ ಇದ್ದಾರೆ, ಅವರು ಕ್ಯಾನ್ಸರ್ ಅಂತ ಕಾಯಿಲೆ ಇರ್ಬೋದು, ಅಥವಾ ಮೆಡಿಕೇಶನ್ ತಗೊತಾ ಇರ್ಬೋದು, ಅವ್ರಿಗೆ ಸೈಡ್ ಎಫೆಕ್ಟ್ ಆಗಿ ವಾಂತಿ ಬರೋ ಥರ ಸಿಚುಯೇಷನ್ ಇರುತ್ತೆ. ಇಂಥವ್ರನ್ನ ಭಯದಲ್ಲಿ ಹಾಗೂ ತುಂಬ ಇಮೋಷನಲ್ ಇಂಟೆನ್ಸಿವ್ ಡಿಸ್ಕಷನ್ಸು ಟಾಕಲ್ಲಿ ಇನ್ವಾಲ್ವ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಕೂಡ ವಾಂತಿ ವೇಗಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ. ಅಂಥ ಪೇಷಂಟ್ಸು ಅವ್ರಿಗೆ ಇಷ್ಟವಾಗದೇ ಆಹಾರ ಕೂಡ ಸೇವನೆ ಮಾಡಕ್ಕೆ ಬಿಡಕ್ಕೆ ಹೋಗ್ಬೇಡಿ. ಸೊ ಅವ್ರಿಗೆ ಏನು ಇಷ್ಟನೋ ಅದು ಕೊಡಿ, ಆದರೆ ಇಷ್ಟ ಇಲ್ಲದೆ ಇರೋದು ಆಹಾರ ದಯವಿಟ್ಟು ಫೋರ್ಸ್ ಮಾಡಿಬಿಡಿ. ಅಯ್ಯೋ ನಿಮ್ಮ ಹೆಲ್ತ್ಗೆ ಒಳ್ಳೇದು, ಇದನ್ನು ತಿನ್ನಿ ಅಂತ ಹೇಳಿದ್ರೆ ತಿರ್ಗಾ ಮತ್ತೆ ವಾಂತಿ ಆಗತ್ತೆ. ಹಾಗಲಕಾಯಿ ಕೊಡಕ್ಕೆ ಹೋಗ್ಬೇಡಿ, ಹಾಗಲಕಾಯಿ ಐಟಮ್ಸ್ ಕೊಡಕ್ಕೆ ಹೋಗ್ಬೇಡಿ. ಚಿಕ್ಕ ಇಲೈಚಿ ಕೂಡ ತಾವು ಕೊಡಬಾರ್ದು. ಇಲೈಚಿ ಕೂಡ ವಾಂತಿ ವೇಗಕ್ಕೆ ಒಂದು ಕಾರಣ ಆಗುತ್ತೆ. ಸಾಸಿವೆ ಎಣ್ಣೆ, ಸಾಸಿವೆ ಕಾಳು ಕೂಡ ಜಾಸ್ತಿ ಆಹಾರದಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಇದು ಆ ಪೇಷಂಟ್ಗೆ ವಾಂತಿ ಬರೋ ಸಿಚುಯೇಷನ್ ಜಾಸ್ತಿ ಮಾಡುತ್ತೆ. ಜಾಸ್ತಿ ವ್ಯಾಯಾಮವನ್ನು ಮಾಡಿಸ್ಬೇಡಿ. ಯಾಕಂದ್ರೆ ವಾಂತಿ ಬರೋದಕ್ಕೆ ಹಲವಾರು ಕಾರಣಗಳು. ಕೆಲವು ಸಲ ಇನ್ಫೆಕ್ಷನ್ಗಳಿರುತ್ತೆ. ಆ ಇನ್ಫೆಕ್ಷನ್ ಬಂದ್ರೆ ಒಂದು 2 ದಿವಸ ವಾಂತಿ ಬರೋ ಸಿಚುಯೇಷನ್, ಊಟನೇ ತಿನ್ನಕ್ಕಾಗಲ್ಲ. ಬೆಳಗ್ಗೆ ಹೇಳ್ತಾರಂಗೆ ವಾಂತಿ, ಆಮೇಲೆ ಏನಾದ್ರು ತಿಂದ್ರು ಮತ್ತೆ ವಾಂತಿ ಆಗುತ್ತೆ, ಮಧ್ಯಾಹ್ನ ತಿಂದ್ರು ಮತ್ತೆ ವಾಂತಿ ಆಗುತ್ತೆ, ನೀರು ಕುಡಿದ್ರೇನು ಕೂಡ ವಾಂತಿ ಆಗತ್ತೆ. ಅದು ಏನಾಗುತ್ತೆ ಅಂದ್ರೆ, ದೇಹ ಒಳಗಡೆ ಇನ್ಫೆಕ್ಷನ್ ಇರುತ್ತೆ, ಒಂದು ಸ್ಟಮಕ್ ಫ್ಲೂ ತರ ಇರುತ್ತೆ, ಅದು ತಿಂದಿದ್ದೆಲ್ಲ ಹೊರಗೆ ಹಾಕೋ ಒಂದು ಮೋಡಲ್ ಇರುತ್ತೆ. ಆ ಟೈಮಲ್ಲಿ ಕೆಲವೆಲ್ಲ ಮಾಡ್ಕೂಡ್ದು. ಒಂದು ವ್ಯಾಯಾಮ ಕೂಡ ಮಾಡ್ಬೋದು, ಜಾಸ್ತಿ ವಾಕಿಂಗ್ ಮಾಡೋದು, ಓಡಾಡೋದು, ಇದನ್ನು ಕೂಡ ಮಾಡಬಾರ್ದು. ಈ ಪೇಷಂಟ್ಸು ಕೂಡ ಈ ಕೆಲವು ಸಲ ಕೀಮೋಥೆರಪಿ ಇವೆಲ್ಲ ಮಾಡಿಸ್ಕೊಳ್ಳುವಾಗ ನಾಸಿಯ, ವಾಂತಿ ಬರೋದು, ಇದೆಲ್ಲ ಸಣ್ಣ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಆ ಟೈಮಲ್ಲೂ ಕೂಡ ಇದೆಲ್ಲ ಆಕ್ಟಿವಿಟೀಸು ನಿಷೇಧ. ಇದನ್ನೆಲ್ಲ ನೀವು ಮಾಡಕೂಡ್ದು. ಸೊ ಈ ಛರ್ದಿ ಅಂತ ರೋಗ ಆಯುರ್ವೇದದಲ್ಲಿ ನೋಡಿ ಇದನ್ನ ಒಂದು ಕಾಯಿಲೆಯಾಗೆ ಮಾಡಿಟ್ಟಿದ್ದಾರೆ. ಈ ಅರುಚಿ ಹಾಗೂ ಛರ್ದಿ ಈ ಎರಡರಲ್ಲೂ ಇದೆಲ್ಲ ಮಾಡಬಾರ್ದು ಅಂತ ಆಯುರ್ವೇದ ಹೇಳತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಏನೇನು ತಗೊಬೇಕು, ತಗೊಳ್ಳೋದ್ರಿಂದ ವಾಂತಿ ವೇಗ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ
ನಮಸ್ಕಾರ.